ಸ್ನೇಹಿತರೆ, ಯಾರೇ ಆಗಲಿ ತಮ್ಮ ಜೀವನವನ್ನು ಮತ್ತೊಬ್ಬರಿಗೆ ಹೋಲಿಸಿಕೊಳ್ಳಬಾರದು. ಪ್ರತಿಯೊಬ್ಬರಿಗೂ ಒಂದೊಂದು ಪ್ರತಿಭೆ ಇರುತ್ತದೆ, ಅವರದ್ದೇ ಜೀವನ ಇರುತ್ತದೆ. ದೇವರು ಕೊಟ್ಟಿದ್ದನ್ನು ಸ್ವೀಕರಿಸಿ ಕಷ್ಟಗಳನ್ನು ಚಾಲೆಂಜ್ ಆಗಿ ಎದುರಿಸಿ ಬದುಕಬೇಕು. ಜೀವನ ಸಾಕು ಎಂದುಕೊಳ್ಳುವವರಿಗೆ ಈ ಕಾಗೆಯ ಕಥೆಯು ಸ್ಫೂರ್ತಿ ಎನಿಸಬಹುದು. ಒಂದು ಕಾಡಿನಲ್ಲಿ ಕಾಗೆ ವಾಸಿಸುತ್ತಿರುತ್ತದೆ. ಕಾಗೆಗೆ ತನ್ನ ಜೀವನ ಇಷ್ಟವಾಗುವುದಿಲ್ಲ. ತನ್ನ ಕಪ್ಪು ಬಣ್ಣ, ಕೊರಚಲು ಧ್ವನಿ, ಕಾಳು ಕಡ್ಡಿ, ಹುಳು ಹುಪ್ಪಟೆಯನ್ನು ಹೆಕ್ಕಿ ತಿನ್ನುವ ತನ್ನ ಜೀವನವನ್ನು ನೋಡಿ ಕಾಗೆಗೆ ಬೇಸರ ಎನಿಸುತ್ತದೆ. ಹೀಗೆ ಯೋಚಿಸುವಾಗ ಕಾಗೆಗೆ ಮತ್ತೊಂದು ಧ್ವನಿ ಕೇಳುತ್ತದೆ. ಆ ಧ್ವನಿ ಅದಕ್ಕೆ ಬಹಳ ಇಷ್ಟವಾಗುತ್ತದೆ. ಕಾಗೆಯು ಹೊಸ ಧ್ವನಿ ಕೇಳಿ ಬಂದ ಕಡೆ ಹುಡುಕುತ್ತಾ ಹೋಗುತ್ತದೆ. ಅಲ್ಲಿ ಮರದ ಮೇಲೆ ಕುಳಿತು ಮಾವಿನ ಹಣ್ಣನ್ನು ತಿನ್ನುತ್ತಾ ಮಧ್ಯೆ ಮಧ್ಯೆ ಸುಂದರ ಧ್ವನಿ ಹೊರಹಾಕುತ್ತಿದ್ದ ಕೋಗಿಲೆಯನ್ನು ಕಾಗೆ ಕಂಡಿತು. ಅದನ್ನು ಮಾತನಾಡಿಸಿದ ಕಾಗೆ, ನಿನ್ನ ಧ್ವನಿ ಬಹಳ ಚೆನ್ನಾಗಿದೆ. ಹಾಗೆ ನನ್ನ ಹಾಗೆ ನೀನು ಹುಳು ಹುಪ್ಪಟ್ಟು ತಿಂದು ಬದುಕುವುದಿಲ್ಲ. ಮಾವಿನ ಸಿಹಿಯನ್ನು ತಿಂದು ಬದುಕುತ್ತಿದ್ದೀರಿ. ನಿಮ್ಮ ಧ್ವನಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಎಂದು ಹೊಗಳತೊಡಗಿತು. ಕಾಗೆಯ ಮಾತಿಗೆ ಪ್ರತಿಕ್ರಿಯಿಸಿದ ಕೋಗಿಲೆ, ಸಾಕು ಸಾಕು, ನಂದು ಒಂದು ಜೀವನವ. ನನ್ನ ಬಣ್ಣ ನಿನಗಿಂತ ಕಪ್ಪಾಗಿದೆ. ಅದರಲ್ಲೂ ವಸಂತಕಾಲ ಬಿಟ್ಟು ಉಳಿದ ಸಮಯದಲ್ಲಿ ನಾನು ಧ್ವನಿ ತೆಗೆಯಲು ಸಾಧ್ಯವಿಲ್ಲ. ಕೊನೆಗೆ ನನ್ನ ಮಕ್ಕಳನ್ನು ಕೂಡ ನಾನು ಸಾಕಲು ಸಾಧ್ಯವಾಗುತ್ತಿಲ್ಲ. ನಿನ್ನ ಗೂಡಿನಲ್ಲಿ ನಾನು ಮೊಟ್ಟೆ ಇಡುತ್ತೇನೆ. ನನಗೆ ಹೋಲಿಸಿದರೆ ಆ ಗಿಣಿಯ ಜೀವನವೇ ಉತ್ತಮ ಎನ್ನುತ್ತದೆ. ಕೋಗಿಲೆಯ ಮಾತನ್ನು ಕೇಳಿದ ಕಾಗೆ ಗಿಣಿಯನ್ನು ಹುಡುಕಲು ಹೊರಟಿತು. ಸೀಬೆ ಹಣ್ಣಿನ ಮರದ ಮೇಲೆ ಕುಳಿತು ಸೀಬೆ ಹಣ್ಣು ತಿನ್ನುತ್ತಿದ್ದ ಗಿಣಿಯನ್ನು ನೋಡಿದ ಕಾಗೆ ಅದನ್ನು ಮಾತನಾಡಿಸಿತು. ನೀನು ಎಷ್ಟು ಅಂದವಾಗಿದ್ದೀಯಾ, ನಿನ್ನ ಬಣ್ಣ ಬಹಳ ಚೆನ್ನಾಗಿದೆ. ಅದರ ಮುಂದೆ ಬೇರೆ ಏನೂ ಇಲ್ಲ. ನಾನು ನಿನ್ನಷ್ಟು ಅದೃಷ್ಟವಂತನಲ್ಲ ಎಂದು ಹೊಗಳಿತು. ಇದಕ್ಕೆ ಪ್ರತಿಕ್ರಿಯಿಸಿದ ಗಿಣಿ, ಇರು ಸಾಕು, ನನ್ನದು ಒಂದು ಬದುಕ. ಯಾವುದಾದರೂ ಬೇಟೆಗಾರನಿಗೆ ದೊರೆತರೆ ಸಾಕು, ನನ್ನನ್ನು ಹಿಡಿದುಕೊಂಡು ಹೋಗಿ ಸಂತೆಯಲ್ಲಿ ಮಾರಿಬಿಡುತ್ತಾನೆ. ನಂತರ ಅವರು ನನ್ನನ್ನು ಪಂಜರದಲ್ಲಿ ಬಂಧಿಸುತ್ತಾರೆ. ನನ್ನ ಮೈ ಬಣ್ಣವೇ ನನಗೆ ಶಾಪ. ನನಗಿಂತ ನವಿಲಿನ ಜೀವನವೇ ಬಹಳ ಚೆನ್ನಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿತು. ಗಿಣಿಯ ಮಾತನ್ನು ಕೇಳಿದ ಕಾಗೆ ನವಿಲನ್ನು ಹುಡುಕಲು ಹೊರಟಿತು. ಅದೇ ಸಮಯಕ್ಕೆ ಸರಿಯಾಗಿ ತುಂತುರು ಮಳೆ ಬೀಳುತ್ತಿದ್ದಂತೆ ನವಿಲು ನರ್ತಿಸುತ್ತಿದ್ದ ದೃಶ್ಯ ಕಂಡು ಬಂತು. ನವಿಲಿನ ಬಣ್ಣ, ಕುಣಿತ, ಗರಿಗಳನ್ನು ಕಂಡು ಕಾಗೆ ಅಸೂಯೆ ಪಟ್ಟುಕೊಂಡಿತು. ಆಹಾ, ಜೀವನ ಎಂದರೆ ನಿನ್ನದೇ. ನಿನ್ನ ನೃತ್ಯ ಮತ್ತು ಸೌಂದರ್ಯ ಸಾಮಾನ್ಯವಲ್ಲ. ನಿನ್ನ ಮುಂದೆ ನನ್ನ ಬದುಕಿಗೆ ಬೆಲೆಯೇ ಇಲ್ಲ. ನಾನು ಬದುಕಿದರೆ ನಿನ್ನಂತೆ ಬಾಳಬೇಕು ಎಂದು ಹೇಳಿತು. ಕಾಗೆಯ ಮಾತಿಗೆ ನಕ್ಕ ನವಿಲು, ನನ್ನದು ಒಂದು ಬದುಕ. ನಾನು ನೃತ್ಯ ಮಾಡಬೇಕೆಂದರೆ ಮಳೆ ಬರಬೇಕು. ನನ್ನ ಗರಿಗಳಿಂದ ನನ್ನ ಜೀವಕ್ಕೆ ಅಪಾಯವಿದೆ. ಅದಕ್ಕಾಗಿ ಅನೇಕರು ನನ್ನನ್ನು ಬೇಟೆಯಾಡುತ್ತಿದ್ದಾರೆ. ನನ್ನ ದೇಹವನ್ನು ಬೇಯಿಸಿ ತಿನ್ನಲು ಎಷ್ಟೋ ಜನರು ಕಾಯುತ್ತಿದ್ದಾರೆ. ನಿಮಗೆ ಅಂತಹ ಯಾವುದೇ ಸಮಸ್ಯೆಗಳಿಲ್ಲ. ಯಾರು ನಿಮ್ಮನ್ನು ಹಿಡಿಯಲು ಪ್ರಯತ್ನಿಸುವುದಿಲ್ಲ. ನೀವು ಮುಕ್ತವಾಗಿ ಎಲ್ಲಿ ಬೇಕೆಂದರಲ್ಲಿ ಓಡಾಡಬಹುದು. ಇಷ್ಟಪಟ್ಟಿದ್ದನ್ನು ತಿನ್ನಬಹುದು. ನಿಮ್ಮಂತೆ ಬದುಕಲು ನಮಗೆ ಅವಕಾಶವಿಲ್ಲ. ಪ್ರತಿ ದಿನವೂ ಕಷ್ಟಪಟ್ಟು ಬದುಕಬೇಕು ಎಂದು ಕಣ್ಣೀರು ಹಾಕಿತು. ಎಲ್ಲಾ ಪಕ್ಷಿಗಳ ಮಾತನ್ನು ಕೇಳಿದ ಕಾಗೆಗೆ ತನ್ನ ಬದುಕು ಏನೆಂದು ಅರ್ಥವಾಯಿತು. ನನ್ನಷ್ಟು ಸ್ವತಂತ್ರವಾಗಿ ಬೇರೆ ಯಾವುದೇ ಪಕ್ಷಿ ಬದುಕುವುದಿಲ್ಲ ಎಂದು ಅದು ಅರ್ಥ ಮಾಡಿಕೊಂಡಿತು. ತನ್ನ ಬಣ್ಣ, ನೋಟ, ಧ್ವನಿ ಎಲ್ಲವೂ ನನಗೆ ಯಾರಿಂದಲೂ ತೊಂದರೆಯಾಗದಂತೆ ರಕ್ಷಿಸುತ್ತಿದೆ. ಎಲ್ಲರಿಗೂ ಹೋಲಿಸಿದರೆ ನನ್ನ ಜೀವನ ಬಹಳ ಚೆನ್ನಾಗಿದೆ ಎಂದು ಕಾಗೆ ಸಂತೃಪ್ತಿಯಿಂದ ತನ್ನ ಗೂಡಿಗೆ ಹಾರಿ ಹೋಯಿತು. ಅಂದಿನಿಂದ ಕಾಗೆ ತನ್ನ ಜೀವನದ ಬಗ್ಗೆ ಎಂದೂ ವ್ಯಥೆ ಪಡಲಿಲ್ಲ. ಸ್ನೇಹಿತರೆ, ಇದು ಕಾಗೆಗೆ ಮಾತ್ರವಲ್ಲ, ಮನುಷ್ಯರಾದ ನಮಗೂ ಅನ್ವಯಿಸುತ್ತದೆ. ಅಂಬಾನಿ, ಅದಾನಿಯನ್ನು ನೋಡಿ ಕೊರಗುವ ಬದಲಿಗೆ ದೇವರು ನಮಗೆ ಕೊಟ್ಟ ಜೀವನದಲ್ಲಿ ನೆಮ್ಮದಿ ಕಾಣುವುದು ಉತ್ತಮ. ದೇವರು ಪ್ರತಿಯೊಬ್ಬ ಮನುಷ್ಯನಿಗೆ ಕೆಲವು ದೌರ್ಬಲ್ಯ
ಮತ್ತು ಶಕ್ತಿಯನ್ನು ನೀಡಿರುತ್ತಾನೆ. ನಿಮ್ಮ ಸಾಮರ್ಥ್ಯ ಏನೆಂದು ತಿಳಿದುಕೊಳ್ಳಿ, ಆಗಲೇ ನಿಮ್ಮ ಜೀವನ ನಿಮಗೆ ಸುಂದರವಾಗಿ ಕಾಣುತ್ತದೆ.